ಓಕೆ, ನಾವು ಡೀಟೇಲ್ಸ್ ಕೊಡ್ತಾ ಇದೀವಿ ನೋಡಿ. 9 ಸ್ಟ್ರೈಕ್ ಅಂತ ಹೇಳಿದ್ವಿ. ಯಾವ ಯಾವ ಊರು ಹಾಗಾದ್ರೆ ಬಂತು ನೋಡಿ ಡೀಟೇಲ್ಸ್. ಸ್ಟ್ರೈಕ್ 1ರಿಂದ 9 ತನಕ ಪ್ರತಿ ಡೀಟೇಲ್ಸ್ ಕೂಡ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಮರಿಡಿಕೆ ಸ್ಟ್ರೈಕ್ 8, ಸ್ಟ್ರೈಕ್ 9 ಸಿಯಾಕೋಟ್ನ ಕ್ಯಾಂಪ್, ಇಲ್ಲೂ ಕೂಡ ಉಗ್ರರ ನೆಲೆ ಇತ್ತು. 9 ಕಡೆಗಳಲ್ಲಿ ಭಾರತೀಯ ಸೇನೆ ಮಾಡಿರುವಂತಹ ಸ್ಟ್ರೈಕ್, ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆಲ್ಲವೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಡೀಪ್ ಇನ್ಸೈಡ್ ಪಾಕ್, ಇದು ಡೀಪ್ ಇನ್ಸೈಡ್ ಪಾಕ್. ನಿಖರವಾಗಿ ಉಗ್ರರ ನೆಲೆಗಳು ಯಾವುದು ಅಂತ ಫಸ್ಟ್ ನೋಡಿದ್ರು, ಅಲ್ಲಿ ಈ ದಾಳಿಗಳಾಗಿದ್ದಾವೆ. 9 ಪ್ರದೇಶ ಪಹಲ್ಗಾಮ್ನ ಪ್ರತೀಕಾರಕ್ಕೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿರುವಂತಹ ಡೀಟೇಲ್ಸ್ ಇದು. ಪಾಕ್ಗೆ ನುಗ್ಗಿ ಹೊಡೆಯೋದು ಹೇಗೆ ಅನ್ನೋದನ್ನ ಮತ್ತೊಮ್ಮೆ ಸೇನೆ ತೋರಿಸ್ಕೊಡ್ತಾ ಇದೆ. ಎಲ್ಲ ಕಡೆ ನಿರಂತರವಾಗಿ ಗುಂಡಿನ ಮೊರೆತ. ಇನ್ನೊಂದು ಕಡೆಗೆ ಯಾವ ಫೈಟರ್ ಕ್ರಾಫ್ಟ್ ಗಳನ್ನ ಯೂಸ್ ಮಾಡಿದ್ರು ಅನ್ನೋದ್ರ ಆರಂಭಿಕ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. 3 ಫೈಟರ್ ಕ್ರಾಫ್ಟ್ ಗಳನ್ನ ಭಾರತೀಯ ಸೇನೆ ಉಪಯೋಗಿಸಿತ್ತು ಅಂತ. ಒಂದು ರಫೇಲ್, ಮಿರಾಜ್ 2000, ಸು-30. ಆಮೇಲೆ ಅವರಿಂದ ಕೂಡ ಕೆಲ ವಿಜುವಲ್ಸ್ ಬರ್ತಾ ಇದೆ. ಅಂದ್ರೆ ಅಟ್ಯಾಕ್ ಎಲ್ಲ ಆಗಿ ನಾವು ರಿಟರ್ನ್ ಬರಬೇಕಾದ್ರೆ ಅವ್ರದ್ದು F-16 ಕೂಡ ನಮ್ಮನ್ನ ಅಟ್ಟಾಡಿಸೋ ಪ್ರಯತ್ನ ಮಾಡ್ತು. ಬಟ್ ಅದನ್ನ ಕೂಡ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. 2019ರ ಪುಲ್ವಾಮಾ ಸ್ಟ್ರೈಕ್ ಏನಿತ್ತು, ಪುಲ್ವಾಮಾಗೆ ನಾವು ರಿಟಾಲಿಯೇಟ್ ಮಾಡಿದಂತಹ ಬಾಲಾಕೋಟ್ನ ಸ್ಟ್ರೈಕ್ ಏನಿತ್ತು, ಅದಕ್ಕಿಂತ ಭಯಾನಕತೆಯನ್ನ ಹೊಂದಿದೆ. 70 ಜನ ಹತರಾಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ. ಹೇಳಿದ್ವಿ ಹೊಡಿತೀವಿ ಅಂತ, ಯಾವಾಗ ಹೇಗೆ ಅನ್ನೋದು ಮಾತ್ರ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ವಿ. ಕೊಟ್ವಿ ಸರ್ಪ್ರೈಸ್ನ. ಪಾಕಿಸ್ತಾನವನ್ನ ಇವತ್ತು ತಟ್ಟಿ ಎಬ್ಬಿಸೋ ಕೆಲಸವನ್ನ ಭಾರತ ಸೇನೆ ಮಾಡಿದೆ. ತಟ್ಟಿ ಎಬ್ಬಿಸೋ ಕೆಲಸವನ್ನ. ಆಮೇಲೆ ಸುಮಾರು ಜನ ಉಗ್ರರು ರಾತ್ರಿ ಅಂದ್ಕೊಂಡಿದ್ರು ನಾಳೆ ಇನ್ನೆಷ್ಟು ದ್ವೇಷ ಕಾರ್ಬೋದು ಭಾರತದ ವಿರುದ್ಧ ಅಂತ. ಅವರಿಗೆ ಹೇಳೋದಕ್ಕೂ ಚಾನ್ಸ್ ಕೊಟ್ಟಿಲ್ಲ ನಾವು.